ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗಿನೇ ಎದ್ದು ಬಾಗಿಲಿಗೆ ನೀರು ಹಾಕಬೇಕು ಅಂತ ಹೇಳಿ ಹೊರಗಡೆ ಬಂದು ತುಳಸಿಗೆ ನೀರು ಹಾಕಿ ತುಳಸಿ ಕಟ್ಟೆ ತೊಳೆದು ಮತ್ತು ಸ್ವಲ್ಪ ಗಿಡಕ್ಕೆ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬೆಳಗಿನ ಕೆಲಸ ಮುಗಿಸ್ಕೊಂಡೆ. ಇವಾಗ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕಾಗಿತ್ತು, ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೋಬೇಕು ಅಂತ ಹೇಳಿ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕಿ ತುಂಬ ದಿನ ಆಗಿತ್ತು. ಯಾಕಂದರೆ ನಾವು ಸ್ವಲ್ಪ ಫ್ಯಾಮಿಲಿ ಟ್ರಿಪ್ ಹೋಗಿದ್ದರಿಂದ ಗಿಡಕ್ಕೆ ನೀರು ಹಾಕೋದು ಸ್ವಲ್ಪ ತುಂಬ ದಿನ ಗ್ಯಾಪ್ ಆಗಿತ್ತು. ಅದಕ್ಕೇ ಬಂದು ನೀರು ಹಾಕೋಣ ಅಂತ ಬಂದರೆ ಇಲ್ಲಿ ಈ ಗಿಡದಲ್ಲಿ ಹೂವು ಬಿಟ್ಟಿತ್ತು. ಅದನ್ನು ನೋಡಿ ಬೆಳಗಿನ ಕ್ಲೈಮೇಟ್ ತುಂಬಾ ಚೆನ್ನಾಗಿರುತ್ತಲ್ವ. ಸೊ ಎಲ್ಲ ಗಿಡಗಳಿಗೂ ನೀರು ಹಾಕಿ ಇಲ್ಲಿ ಮೆಣಸಿನ ಗಿಡ ಕೂಡ ಸ್ವಲ್ಪ ಚೆನ್ನಾಗಿ ಚಿಗುರಿತ್ತು. ನಾನು ಊರಿಗೆ ಹೋಗಿ ಬರೋಷ್ಟರೊಳಗಡೆ ಆಗಿ ಎಲ್ಲ ಗಿಡಕ್ಕೂ ನೀರು ಹಾಕಿದ್ದೆ. ಮತ್ತು ಸ್ವಲ್ಪ ಅಕ್ಕನ ಮನೆ ಹೋಗಿ ಸ್ವಲ್ಪ ಗಿಡನ ತಂದಿದ್ದೆ, ಅದು ಕೂಡ ಚೆನ್ನಾಗಿ ಚಿಗುರ್ತಾ ಇತ್ತು. ಬೆಳಗಿನ ಕ್ಲೈಮೇಟ್ ಕೂಡ ಅಷ್ಟೇ ಚೆನ್ನಾಗಿರೋದ್ರಿಂದ ಕೆಲಸಗಳೆಲ್ಲ ಬೇಗ ಮುಗೀತು. ಅದಾದಮೇಲೆ ಸ್ವಲ್ಪ ಸಂತೆ ಹೋಗಬೇಕಾಗಿದ್ದರಿಂದ ಬೇಗ ಬಂದು ರೆಡಿ ಆದೆ. ನೋಡಿ ಎಲ್ಲ ಫುಲ್ ಪ್ಯಾಕಿಂಗ್ ಎಲ್ಲ ಡಸ್ಟೆಲ್ಲ ಇರುತ್ತೆ ಅಂತ ಫುಲ್ ಪ್ಯಾಕ್ ಆಗಿ ಆಮೇಲೆ ಮಾರ್ಕೆಟಿಗೆ ಹೊರಟ್ವಿ. ಮಾರ್ಕೆಟಿಗೆ ಹೋಗ್ಬೇಕಿದ್ರೆ ರೋಡ್ ಫುಲ್ ಖಾಲಿ ಇತ್ತು, ಯಾಕಂದರೆ ಬೆಳಗ್ಗೆ ಬೇಗ ಹೊರಟಿದ್ರಿಂದ. ಸೊ ಅಂತೂ ಇಂತೂ ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟ್ ಫುಲ್ ಖಾಲಿ ಯಾಕಂದರೆ ಬೆಳಗ್ಗೆ ಬೇಗ ಬಂದಿದ್ದರಿಂದ. ಸೊ ಮಾರ್ಕೆಟ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಬೇಗ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಯಾಕಂದರೆ ಸಂಡೇ ತಂಗಿನೂ ಮನೆಗೆ ಬಂದಿದ್ದರಿಂದ ಸ್ವಲ್ಪ ಏನಾದರೂ ನಾನು ಸ್ಪೆಷಲಾಗಿ ಮಾಡೋಣ ಅಂತ ಹೊರಟ್ವಿ. ಸೊ ತುಂಬಾ ಖಾಲಿ ಇರೋದ್ರಿಂದ ಈ ಸಂತೆ ಮಾರ್ಕೆಟ್ ಬೇಗನೆ ಕೆಲಸ ಮುಗಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನಾಳೆ